ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿಚಾರ ತೀವ್ರ ಹಲ್ಚಲ್ ಎಬ್ಬಿಸಿತ್ತು. ಕಳೆದ ಬಾರಿ ವಿವಾದ ಸೃಷ್ಟಿಸಿ ನೆಲದಲ್ಲಿ ಮತ್ತೊಮ್ಮೆ ಆಚರಣೆಗೆ ಆಡಳಿತ ಮಂಡಳಿ ಅಣಿಯಾಗಿದೆ. ದೇವಾಲಯದ ಹೊರಗಿನಿಂದಲೇ ದರ್ಶನ ಪಡೆಯುತ್ತಿರುವ ಭಕ್ತರು. ಒಂದೆಡೆ ಎಲ್ಇಡಿ ಪರದೆ ವ್ಯವಸ್ಥೆ, ಇನ್ನೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಕಳೆದ ವರ್ಷ ಡಿಸೆಂಬರ್ 27ರಂದು ದೇವಸ್ಥಾನದಲ್ಲಿ ಎರಡು ಸಮುದಾಯಗಳ ನಡುವೆ ತೀವ್ರ ಸಂಘರ್ಷ ನಡೆದು ಹೋಗಿತ್ತು. ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದನ್ನ ದೇವಾಲಯದ ಆಡಳಿತ ಮಂಡಳಿ ಪ್ರಶ್ನೆ ಮಾಡಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿಗೂ ಕೂಡ ಹೋಗಿತ್ತು. ವಸ್ತ್ರ ಸಂಹಿತೆಗೆ ಬ್ರೇಕ್ ಹಾಕಿದ ಹೈಕೋರ್ಟ್. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಲರ್ಟ್. ಮಹಾಮೃತ್ಯುಂಜಯ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಈ ಬಾರಿ ಯಾವುದೇ ವಸ್ತ್ರ ಸಂಹಿತೆ ಇರುವುದಿಲ್ಲ. ವಸ್ತ್ರ ಸಂಹಿತೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಬಹುದು ಅಂತ ತೀರ್ಪನ್ನು ಕೂಡ ನೀಡಿದೆ. ಈ ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದ ಅಂಗಳದಲ್ಲಿದೆ. ಇನ್ನು ಈ ಘಟನೆ ನಡೆದು 1 ವರ್ಷವೇ ಕಳೆದಿದ್ದು ಡಿಸೆಂಬರ್ 27ರಂದು ಮತ್ತೊಮ್ಮೆ ದೊಡ್ಡ ಹಬ್ಬ ಬಂದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ. ಅಂದ್ರೆ ಮುಖ್ಯ ದ್ವಾರ ಓಪನ್ ಆಗಿರ್ತದೆ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜಿಲ್ಲಾಡಳಿತವನ್ನು ಕೂಡ ನಾವು ಗಣನೆ ತೆಗೆದುಕೊಳ್ಳಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಕೋರ್ಟಿನಲ್ಲಿ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ದೃಷ್ಟಿಯಿಂದಲೂ ಕೂಡ ಕೋರ್ಟಿಗೆ ಕೂಡ ಅಥವಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವನ್ನು ಪಾಲಿಸಿ ಮಾಡುವ ಮೂಲಕ ನಾವು ಈಗ ಕೆಲವು ಕುಪ್ಪತ್ತಟ್ಟಿಯನ್ನು ಹಾಕಬಹುದು ಅಂತ ಹೇಳುವಂತ ಕೋರ್ಟ್ ಆದೇಶ ಏನಿದೆ, ಅದೇ ಪ್ರಕಾರ ನಾವು ಕುಪ್ಪತ್ತಟ್ಟಿ ಹಾಕಿದರೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆ ಕೊಡವರ ಸಾಂಪ್ರದಾಯಿಕ ಉಡುಗೆಗೆ ಮುಕ್ತ ಅವಕಾಶ ಸಿಕ್ಕಿದೆ. ಆರಂಭದ ದಿನವೇ ಕೆಲವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದು ಕಂಡು ಬಂದಿದೆ. ಯಾವುದೇ ಅಡಚಣೆಯಾಗದಂತೆ ದೇವಾಲಯದ ಬಾಗಿಲು ಬಳಿ ಗ್ರಿಲ್ ಅಳವಡಿಸಲಾಗಿದ್ದು ಇಲ್ಲಿಂದಲೇ ನಿಂತು ದೇವರ ದರ್ಶನವನ್ನ ಪಡೆಯಬೇಕು. ಜೊತೆಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಎಲ್ಇಡಿ ಪರದೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ವರ್ಷ ಒಂದು ಸಣ್ಣ ವಿಷಯದಲ್ಲಿ ಏನೋ ಒಂದು ಘರ್ಷಣೆ ಆಯಿತು. ಸ್ವಲ್ಪ ಅದು ಹಾಗೆ ಅಲ್ಲಿಗೆ ನಿಂತು ಮತ್ತೆ ಅಂದ್ರೆ ಅಲ್ಲಿ ಕಳೆದ ವರ್ಷ ಏನಂದ್ರೆ ಇಲ್ಲಿಂದ ಘರ್ಷಣೆಗಿಂತ ಜಾಸ್ತಿ ಹೊರಗಿನವರು ವಾಟ್ಸ್ಆಪ್ ನಲ್ಲಿ ಪೇಪರ್ ಅಲ್ಲೆಲ್ಲ ಹಾಕಿ ತುಂಬಾ ನಮ್ಮ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕೆಟ್ಟ ಹೆಸರು ಬಂತು. ಈ ವರ್ಷ ನಾವು ಊರಿನವರೆಲ್ಲ ಸೇರಿ ಎಲ್ಲ ಹಬ್ಬ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಡಿಸಿ ಸಾಹೇಬರಿಗೂ ಎಲ್ಲ ಅಪ್ಲಿಕೇಶನ್ ಕೊಟ್ಟು ಎಲ್ಲರಿಂದ ಪರ್ಮಿಷನ್ ತಗೊಂಡು ಹಬ್ಬ ಚೆನ್ನಾಗಿ ಆಚರಿಸಿದ್ದೀವಿ. ತುಂಬಾ ಸಂತೋಷ. ಈ ಸಂಪ್ರದಾಯ ಉಡುಪು ಹಾಕಲಿಕ್ಕೆ ಸಹ ಇವಾಗ ತೀರ್ಮಾನ ಹಾಕಿದ್ದೇವೆ. ಇವತ್ತು ಇಬ್ಬರು ಹಾಕಿದ್ದೇವೆ. ಇನ್ನು ಶನಿವಾರ ದೊಡ್ಡ ಹಬ್ಬ, ಅವತ್ತು ತುಂಬಾ ಜನರು ಹಾಕ್ತಾರೆ. ಒಟ್ನಲ್ಲಿ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದ ವಸ್ತ್ರ ಸಂಹಿತೆಗೆ ಬ್ರೇಕ್ ಬಿದ್ದಿದೆ. ಈ ಬಾರಿ ಯಾವುದೇ ವಿವಾದವಿಲ್ಲದೆ ಹಬ್ಬದ ಆಚರಣೆಗೆ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದೆ. ಇಲ್ಲಿ ಭಕ್ತಾದಿಗಳ ಸಹಕಾರವೂ ಕೂಡ ತೀರಾ ಮುಖ್ಯವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿಚಾರ ತೀವ್ರ ಹಲ್ಚಲ್ ಎಬ್ಬಿಸಿತ್ತು. ಕಳೆದ ಬಾರಿ ವಿವಾದ ಸೃಷ್ಟಿಸಿ ನೆಲದಲ್ಲಿ ಮತ್ತೊಮ್ಮೆ ಆಚರಣೆಗೆ ಆಡಳಿತ ಮಂಡಳಿ ಅಣಿಯಾಗಿದೆ. ದೇವಾಲಯದ ಹೊರಗಿನಿಂದಲೇ ದರ್ಶನ ಪಡೆಯುತ್ತಿರುವ ಭಕ್ತರು. ಒಂದೆಡೆ ಎಲ್ಇಡಿ ಪರದೆ ವ್ಯವಸ್ಥೆ, ಇನ್ನೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಕಳೆದ ವರ್ಷ ಡಿಸೆಂಬರ್ 27ರಂದು ದೇವಸ್ಥಾನದಲ್ಲಿ ಎರಡು ಸಮುದಾಯಗಳ ನಡುವೆ ತೀವ್ರ ಸಂಘರ್ಷ ನಡೆದು ಹೋಗಿತ್ತು. ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದನ್ನ ದೇವಾಲಯದ ಆಡಳಿತ ಮಂಡಳಿ ಪ್ರಶ್ನೆ ಮಾಡಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿಗೂ ಕೂಡ ಹೋಗಿತ್ತು. ವಸ್ತ್ರ ಸಂಹಿತೆಗೆ ಬ್ರೇಕ್ ಹಾಕಿದ ಹೈಕೋರ್ಟ್. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಲರ್ಟ್. ಮಹಾಮೃತ್ಯುಂಜಯ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಈ ಬಾರಿ ಯಾವುದೇ ವಸ್ತ್ರ ಸಂಹಿತೆ ಇರುವುದಿಲ್ಲ. ವಸ್ತ್ರ ಸಂಹಿತೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ.
ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಬಹುದು ಅಂತ ತೀರ್ಪನ್ನು ಕೂಡ ನೀಡಿದೆ. ಈ ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದ ಅಂಗಳದಲ್ಲಿದೆ. ಇನ್ನು ಈ ಘಟನೆ ನಡೆದು 1 ವರ್ಷವೇ ಕಳೆದಿದ್ದು ಡಿಸೆಂಬರ್ 27ರಂದು ಮತ್ತೊಮ್ಮೆ ದೊಡ್ಡ ಹಬ್ಬ ಬಂದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ. ಅಂದ್ರೆ ಮುಖ್ಯ ದ್ವಾರ ಓಪನ್ ಆಗಿರ್ತದೆ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜಿಲ್ಲಾಡಳಿತವನ್ನು ಕೂಡ ನಾವು ಗಣನೆ ತೆಗೆದುಕೊಳ್ಳಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಕೋರ್ಟಿನಲ್ಲಿ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ದೃಷ್ಟಿಯಿಂದಲೂ ಕೂಡ ಕೋರ್ಟಿಗೆ ಕೂಡ ಅಥವಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವನ್ನು ಪಾಲಿಸಿ ಮಾಡುವ ಮೂಲಕ ನಾವು ಈಗ ಕೆಲವು ಕುಪತಟ್ಟಿಯನ್ನು ಹಾಕಬಹುದು ಅಂತ ಹೇಳುವಂತ ಕೋರ್ಟ್ ಆದೇಶ ಏನಿದೆ, ಅದೇ ಪ್ರಕಾರ ನಾವು ಕುಪತಟ್ಟಿ ಹಾಕಿದರೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆ ಕೊಡವರ ಸಾಂಪ್ರದಾಯಿಕ ಉಡುಗೆಗೆ ಮುಕ್ತ ಅವಕಾಶ ಸಿಕ್ಕಿದೆ. ಆರಂಭದ ದಿನವೇ ಕೆಲವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದು ಕಂಡು ಬಂದಿದೆ. ಯಾವುದೇ ಅಡಚಣೆಯಾಗದಂತೆ ದೇವಾಲಯದ ಬಾಗಿಲು ಬಳಿ ಗ್ರಿಲ್ ಅಳವಡಿಸಲಾಗಿದ್ದು, ಇಲ್ಲಿಂದಲೇ ನಿಂತು ದೇವರ ದರ್ಶನವನ್ನ ಪಡೆಯಬೇಕು. ಜೊತೆಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಎಲ್ಇಡಿ ಪರದೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ವರ್ಷ ಒಂದು ಸಣ್ಣ ವಿಷಯದಲ್ಲಿ ಏನೋ ಒಂದು ಘರ್ಷಣೆ ಆಯಿತು. ಸ್ವಲ್ಪ ಅದು ಹಾಗೆ ಅಲ್ಲಿ ನಿಂತು ಮತ್ತೆ ಅಂದ್ರೆ ಅಲ್ಲಿ ಕಳೆದ ವರ್ಷ ಏನಂದ್ರೆ ಇಲ್ಲಿಂದ ಘರ್ಷಣೆಗಿಂತ ಜಾಸ್ತಿ ಹೊರಗಿನವರು ವಾಟ್ಸ್ಆಪ್ ನಲ್ಲಿ ಪೇಪರ್ ಅಲ್ಲೆಲ್ಲ ಹಾಕಿ ತುಂಬಾ ನಮ್ಮ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕೆಟ್ಟ ಹೆಸರು ಬಂತು. ಈ ವರ್ಷ ನಾವು ಊರಿನವರೆಲ್ಲ ಸೇರಿ ಎಲ್ಲ ಹಬ್ಬ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಡಿಸಿ ಸಾಹೇಬರಿಗೂ ಎಲ್ಲ ಅಪ್ಲಿಕೇಶನ್ ಕೊಟ್ಟು ಎಲ್ಲರಿಂದ ಪರ್ಮಿಷನ್ ತಗೊಂಡು ಹಬ್ಬ ಚೆನ್ನಾಗಿ ಆಚರಿಸಿದ್ದೀವಿ. ತುಂಬಾ ಸಂತೋಷ. ಈ ಸಂಪ್ರದಾಯ ಉಡುಪು ಹಾಕಲಿಕ್ಕೆ ಸಹ ಇವಾಗ ತೀರ್ಮಾನ ಹಾಕಿದ್ದೇವೆ. ಇವತ್ತು 2 ಹಾಕಿದ್ದೇವೆ. ಇನ್ನು ಶನಿವಾರ ದೊಡ್ಡ ಹಬ್ಬ, ಅವತ್ತು ತುಂಬಾ ಜನರು ಹಾಕ್ತಾರೆ. ಒಟ್ನಲ್ಲಿ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದ ವಸ್ತ್ರ ಸಮಿತಿಗೆ ಬ್ರೇಕ್ ಬಿದ್ದಿದೆ. ಈ ಬಾರಿ ಯಾವುದೇ ವಿವಾದವಿಲ್ಲದೆ ಹಬ್ಬದ ಆಚರಣೆಗೆ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದೆ. ಇಲ್ಲಿ ಭಕ್ತಾದಿಗಳ ಸಹಕಾರವೂ ಕೂಡ ತೀರಾ ಮುಖ್ಯವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿಚಾರ ತೀವ್ರ ಹಲ್ಚಲ್ ಎಬ್ಬಿಸಿತ್ತು. ಕಳೆದ ಬಾರಿ ವಿವಾದ ಸೃಷ್ಟಿಸಿ ನೆಲದಲ್ಲಿ ಮತ್ತೊಮ್ಮೆ ಆಚರಣೆಗೆ ಆಡಳಿತ ಮಂಡಳಿ ಅಣಿಯಾಗಿದೆ. ದೇವಾಲಯದ ಹೊರಗಿನಿಂದಲೇ ದರ್ಶನ ಪಡೆಯುತ್ತಿರುವ ಭಕ್ತರು. ಒಂದೆಡೆ ಎಲ್ಇಡಿ ಪರದೆ ವ್ಯವಸ್ಥೆ, ಇನ್ನೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಕಳೆದ ವರ್ಷ ಡಿಸೆಂಬರ್ 27ರಂದು ದೇವಸ್ಥಾನದಲ್ಲಿ 2 ಸಮುದಾಯಗಳ ನಡುವೆ ತೀವ್ರ ಸಂಘರ್ಷ ನಡೆದು ಹೋಗಿತ್ತು. ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದನ್ನ ದೇವಾಲಯದ ಆಡಳಿತ ಮಂಡಳಿ ಪ್ರಶ್ನೆ ಮಾಡಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿಗೂ ಕೂಡ ಹೋಗಿತ್ತು. ವಸ್ತ್ರ ಸಂಹಿತೆಗೆ ಬ್ರೇಕ್ ಹಾಕಿದ ಹೈಕೋರ್ಟ್. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಲರ್ಟ್. ಮಹಾಮೃತ್ಯುಂಜಯ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಈ ಬಾರಿ ಯಾವುದೇ ವಸ್ತ್ರ ಸಂಹಿತೆ ಇರುವುದಿಲ್ಲ. ವಸ್ತ್ರ ಸಂಹಿತೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ತೆರಳಬಹುದು ಅಂತ ತೀರ್ಪನ್ನು ಕೂಡ ನೀಡಿದೆ. ಈ ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದ ಅಂಗಳದಲ್ಲಿದೆ. ಇನ್ನು ಈ ಘಟನೆ ನಡೆದು 1 ವರ್ಷವೇ ಕಳೆದಿದ್ದು, ಡಿಸೆಂಬರ್ 27ರಂದು ಮತ್ತೊಮ್ಮೆ ದೊಡ್ಡ ಹಬ್ಬ ಬಂದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ. ಅಂದ್ರೆ ಮುಖ್ಯ ದ್ವಾರ ಓಪನ್ ಆಗಿರ್ತದೆ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜಿಲ್ಲಾಡಳಿತವನ್ನು ಕೂಡ ನಾವು ಗಣನೆ ತೆಗೆದುಕೊಳ್ಳಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಕೋರ್ಟಿನಲ್ಲಿ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ದೃಷ್ಟಿಯಿಂದಲೂ ಕೂಡ ಕೋರ್ಟಿಗೆ ಕೂಡ ಅಥವಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವನ್ನು ಪಾಲಿಸಿ ಮಾಡುವ ಮೂಲಕ ನಾವು ಈಗ ಕೆಲವು ಕುಪತಟ್ಟಿಯನ್ನು ಹಾಕಬಹುದು ಅಂತ ಹೇಳುವಂತ ಕೋರ್ಟ್ ಆದೇಶ ಏನಿದೆ, ಅದೇ ಪ್ರಕಾರ ನಾವು ಕುಪತಟ್ಟಿ ಹಾಕಿದರೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆ ಕೊಡವರ ಸಾಂಪ್ರದಾಯಿಕ ಉಡುಗೆಗೆ ಮುಕ್ತ ಅವಕಾಶ ಸಿಕ್ಕಿದೆ. ಆರಂಭದ ದಿನವೇ ಕೆಲವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಿದ್ದು ಕಂಡು ಬಂದಿದೆ. ಯಾವುದೇ ಅಡಚಣೆಯಾಗದಂತೆ ದೇವಾಲಯದ ಬಾಗಿಲು ಬಳಿ ಗ್ರಿಲ್ ಅಳವಡಿಸಲಾಗಿದ್ದು, ಇಲ್ಲಿಂದಲೇ ನಿಂತು ದೇವರ ದರ್ಶನವನ್ನ ಪಡೆಯಬೇಕು.
ಜೊತೆಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಎಲ್ಇಡಿ ಪರದೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ವರ್ಷ ಒಂದು ಸಣ್ಣ ವಿಷಯದಲ್ಲಿ ಏನೋ ಒಂದು ಘರ್ಷಣೆ ಆಯಿತು. ಸ್ವಲ್ಪ ಅದು ಹಾಗೆ ಅಲ್ಲಿ ನಿಂತು ಮತ್ತೆ ಅಂದ್ರೆ ಅಲ್ಲಿ ಕಳೆದ ವರ್ಷ ಏನಂದ್ರೆ ಇಲ್ಲಿಂದ ಘರ್ಷಣೆಗಿಂತ ಜಾಸ್ತಿ ಹೊರಗಿನವರು ವಾಟ್ಸ್ಆಪ್ ನಲ್ಲಿ ಪೇಪರ್ ಅಲ್ಲೆಲ್ಲ ಹಾಕಿ ತುಂಬಾ ನಮ್ಮ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕೆಟ್ಟ ಹೆಸರು ಬಂತು. ಈ ವರ್ಷ ನಾವು ಊರಿನವರೆಲ್ಲ ಸೇರಿ ಎಲ್ಲ ಹಬ್ಬ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಡಿಸಿ ಸಾಹೇಬರಿಗೂ ಎಲ್ಲ ಅಪ್ಲಿಕೇಶನ್ ಕೊಟ್ಟು ಎಲ್ಲರಿಂದ ಪರ್ಮಿಷನ್ ತಗೊಂಡು ಹಬ್ಬ ಚೆನ್ನಾಗಿ ಆಚರಿಸಿದ್ದೀವಿ. ತುಂಬಾ ಸಂತೋಷ. ಈ ಸಂಪ್ರದಾಯ ಉಡುಪು ಹಾಕಲಿಕ್ಕೆ ಸಹ ಇವಾಗ ತೀರ್ಮಾನ ಹಾಕಿದ್ದೇವೆ. ಇವತ್ತು ಇಬ್ಬರು ಹಾಕಿದ್ದೇವೆ. ಇನ್ನು ಶನಿವಾರ ದೊಡ್ಡ ಹಬ್ಬ, ಅವತ್ತು ತುಂಬಾ ಜನರು ಹಾಕ್ತಾರೆ. ಒಟ್ನಲ್ಲಿ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದ ವಸ್ತ್ರ ಸಮಿತಿಗೆ ಬ್ರೇಕ್ ಬಿದ್ದಿದೆ. ಈ ಬಾರಿ ಯಾವುದೇ ವಿವಾದವಿಲ್ಲದೆ ಹಬ್ಬದ ಆಚರಣೆಗೆ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದೆ. ಇಲ್ಲಿ ಭಕ್ತಾದಿಗಳ ಸಹಕಾರವೂ ಕೂಡ ತೀರಾ ಮುಖ್ಯವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.